ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಶ್ರಾವಣ ಶನಿವಾರದ ಸ್ಪೆಷಲ್ ಸಿಹಿ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಾಫಿ ಲೋಟ ಆಗುವಷ್ಟು ಹುರಿದಿಟ್ಕೊಂಡಿರೋಂಥ ಹೆಸರುಬೇಳೆ ಮತ್ತು ಅದೇ ಪಾತ್ರೆಗೆ 1.5 ಕಾಫಿ ಲೋಟ ಆಗುವಷ್ಟು ಅಕ್ಕಿನ ಹಾಕ್ಕೊಂಡು ಎರಡನ್ನೂ ನೀರಲ್ಲಿ ಚೆನ್ನಾಗಿ ತೊಳೆದಾದ್ಮೇಲೆ ನಾವು ಯಾವ ಲೋಟದಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿನ ಅಳ್ಕೊಂಡಿರ್ತೀವೋ ಅದೇ ಲೋಟದಲ್ಲಿ 5 ಲೋಟ ಆಗುವಷ್ಟು ಹಸಿ ಹಾಲು ಆಮೇಲೆ 3 ಲೋಟ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುಕ್ಕರ್ನಲ್ಲಿ ಇಟ್ಬಿಟ್ಟು 5ರಿಂದ 6 ವಿಸಿಲ್ ಬರೋ ತನಕ ಚೆನ್ನಾಗಿ ಕೂಗಿಸ್ಕೊಳ್ಳಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ದಪ್ಪ ತಳದ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು 1/4 ಮುದ್ದೆ ಬೆಲ್ಲ ಅಂದರೆ 1 ಮುದ್ದೆ ಬೆಲ್ಲ ಫುಲ್ಲು, ಆಮೇಲೆ ಇನ್ನೊಂದು ಮುದ್ದೆ ಬೆಲ್ಲದಲ್ಲಿ 1/4 ಭಾಗದಷ್ಟನ್ನು ಸ್ವಲ್ಪ ಪುಡಿ ಮಾಡಿ ಚೂರು ನೀರು ಹಾಕಿ ಸಣ್ಣ ಉರಿಯಲ್ಲಿ ಬೆಲ್ಲನ ಕರ್ಗಕ್ಕೆ ಇಟ್ಬಿಡಿ. ಬೆಲ್ಲ ಕರ್ಗಾದ್ಮೇಲೆ ನಾವು ಯಾವ ಪಾತ್ರೆಯಲ್ಲಿ ಪೊಂಗಲ್ನ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಪಾತ್ರೆಗೆ ಈ ಕರಗಿಸಿರುವಂಥ ಬೆಲ್ಲನ ಚೆನ್ನಾಗಿ ಶೋಧಿಸ್ಕೊಂಡು ಕುಕ್ಕರ್ನಲ್ಲಿ ಮೊದಲೇ ಹೆಸರುಬೇಳೆ ಮತ್ತು ಅಕ್ಕಿನ ಕೂಗಕ್ಕೆ ಇಟ್ಟಿದ್ವಲ್ಲ ಅದನ್ನು ಇದೇ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ 1/4 ಚಮಚದಷ್ಟು ಸಕ್ಕರೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ 3/4 ಇಡಿಯಿಂದ 1 ಇಡಿ ಆಗುವಷ್ಟು ಸಣ್ಣದಾಗಿ ತುರಿದಿಟ್ಕೊಂಡಿರುವಂಥ ಒಣಕೊಬ್ಬರಿ, ಆಮೇಲೆ ರುಚಿಗೆ ತಕ್ಕಷ್ಟು ಏಲಕ್ಕಿ ಪುಡಿ, ಆಮೇಲೆ ಒಂದು ಟಿಪ್ ಏನು ಗೊತ್ತಾ, ಸಣ್ಣ ಮೆಂತ್ಯ ಗಾತ್ರದಷ್ಟು ಪಚ್ಕರ್ಪೂರನ ಪುಡಿ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಧಾರಾಳವಾಗಿ ಒಂದು 10ರಿಂದ 12 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಒಂದು 10ರಿಂದ 15 ನಿಮಿಷ ಅದನ್ನು ಸಣ್ಣ ಉರಿಯಲ್ಲಿ ಬೇಯಕ್ಕೆ ಬಿಟ್ಬಿಡಿ. ಅದಾದಮೇಲೆ ನೋಡಿ ಬಿಸಿಯಾದ ರುಚಿಯಾದ ಸಿಹಿ ಪೊಂಗಲ್ ಸವಿಯಲು ಸಿದ್ಧ. ಪೊಂಗಲ್ ಆರ್ತಾ ಇನ್ನೂ ಗಟ್ಟಿ ಬರುತ್ತೆ, ಆಯಿತಾ?